ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಳೆದ 43 ವರ್ಷಗಳಿಂದ ಯಾವುದೇ ಭಾರತೀಯ ಪ್ರಧಾನಿ ಹೋಗದ ದೇಶಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹಠಾತ್ತಾಗಿ ಭೇಟಿ ನೀಡಿದ್ದರ ಹಿಂದೆ ನಿಜವಾದ ಕಾರಣ ಏನು? ಇದು ದೇಶದ ಹಿತಕ್ಕಾಗಿಯಾ ಅಥವಾ ದೇಶದ ಯಾವುದೋ ಒಂದು ದೊಡ್ಡ ಕಾರ್ಪೊರೇಟ್ ಕುಳನ ರಕ್ಷಣೆ ಮಾಡೋದಕ್ಕೋಸ್ಕರನ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಹಿಂದಿನ ಆಘಾತಕಾರಿ ಕ್ರೋನಾಲಜಿಯನ್ನು ಬಿಚ್ಚಿಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ಕತೆ ಶುರುವಾಗೋದು ನಾರ್ವೆಯಿಂದ. 1990ರಲ್ಲಿ ನಾರ್ವೆ ಸಮುದ್ರದಲ್ಲಿ ಬೃಹತ್ ತೈಲ ನಿಕ್ಷೇಪ ಸಿಕ್ಕಾಗ ಆ ದೇಶ ಒಂದು ಮಾಸ್ಟರ್ ಪ್ಲಾನ್ ಮಾಡಿತು. ತೈಲದ ಹಣವನ್ನೆಲ್ಲ ಸೇರಿಸಿ ಸಾವರಿನ್ ವೆಲ್ತ್ ಫಂಡ್ ಅಥವಾ ಆಯಿಲ್ ಫಂಡನ್ನು ಸ್ಥಾಪನೆ ಮಾಡಿತು. ಈ ಫಂಡ್ ಎಷ್ಟು ದೊಡ್ಡದು ಗೊತ್ತಾ? ಜಗತ್ತಿನ ಪ್ರಮುಖ ಕಂಪನಿಗಳ 1.5% ಷೇರುಗಳು ಇದರ ಬಳಿ ಇದ್ದಾವೆ. ಈ ಫಂಡ್ ದುಡ್ಡನ್ನು ನಾರ್ವೆಯ ಪ್ರತಿಯೊಬ್ಬ ಪ್ರಜೆಗೂ ಹಂಚಿದರೆ ತಲಾ 3 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಸಿಗುತ್ತೆ. ಆದರೆ ಈ ಫಂಡ್ಗೆ ದುಡ್ಡಿನಷ್ಟೇ ನೈತಿಕತೆಯೂ ಮುಖ್ಯ. ಭ್ರಷ್ಟಾಚಾರದ ಆರೋಪ ಹೊತ್ತ ಅಡ್ಡದಾರಿ ಹಿಡಿದ ಕಂಪನಿಗಳನ್ನು ಇದು ಕಪ್ಪು ಪಟ್ಟಿಗೆ ಸೇರಿಸ್ತದೆ. ಇದೇ ಕಾರಣಕ್ಕೆ ಫೆಬ್ರವರಿ 27, 2026ರಂದು ನಾರ್ವೆಯ ಈ ಸಂಸ್ಥೆ ಅದಾನಿಯವರ ಅದಾನಿ ಗ್ರೀನ್ ಎನರ್ಜಿ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸ್ತು. ಈಗ ಅಸಲಿ ಕ್ರೋನಾಲಜಿಯನ್ನು ಅರ್ಥ ಮಾಡಿಕೊಳ್ಳಿ. 43 ವರ್ಷಗಳಿಂದ ಯಾವ ಪ್ರಧಾನಿಯೂ ನಾರ್ವೆ ಕಡೆ ಮುಖ ಮಾಡಿರಲಿಲ್ಲ. ಆದರೆ ಫೆಬ್ರವರಿಯಲ್ಲಿ ಅದಾನಿ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಆಯಿತು. ಮೇ 18ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ನಾರ್ವೆ ದೇಶವನ್ನು ತಲುಪಿದರು. ಮಧ್ಯದಲ್ಲಿ ಬಂಗಾಳ ಚುನಾವಣೆ ಇರದಿದ್ದರೆ ಬಹುಶಃ ನಮ್ಮ ಪ್ರಧಾನಿ ತಮ್ಮ ಆಪ್ತ ಸ್ನೇಹಿತನಿಗಾಗಿ ಒಂದು ಕ್ಷಣವೂ ಕಾಯ್ತಾ ಇರಲಿಲ್ವೇನೋ. ದೇಶದ ಸಾಮಾನ್ಯ ಜನರಿಗಾಗಿ ಕಣ್ಣೀರು ಹಾಕದ ಈ ಸರ್ಕಾರ ಕಾರ್ಪೊರೇಟ್ ಸ್ನೇಹಿತನಿಗೆ ಕಷ್ಟ ಬಂದಾಗ ಮಾತ್ರ ಇಷ್ಟೊಂದು ವೇಗವಾಗಿ ಸ್ಪಂದಿಸೋದು ಯಾಕೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಇದು ಕೇವಲ ನಾರ್ವೆ ಕತೆ ಮಾತ್ರ ಅಲ್ಲ, ಅಮೆರಿಕದಲ್ಲೂ ಇದೇ ಆಟ ನಡೆದಿದೆ. ಅಮೆರಿಕದಲ್ಲಿ ಅದಾನಿ ವಿರುದ್ಧ 2,000 ಕೋಟಿ ರೂಪಾಯಿಯ ಲಂಚದ ಆರೋಪ ಕೇಳಿಬಂದಾಗ ಏನಾಯಿತು? ಭಾರತದ ಬಾಗಿಲುಗಳನ್ನು ಅಮೆರಿಕದ ಕೃಷಿ ಕಂಪನಿಗಳಿಗೆ ಮುಕ್ತವಾಗಿ ತೆರೆಯಲಾಯಿತು. ಪ್ರತಿಯಾಗಿ ಭಾರತೀಯ ಕಂಪನಿಗಳ ಮೇಲೆ ಟ್ಯಾರಿಫ್ ಏರಲಾಯಿತು. ಆದರೂ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಡೆಡ್ ಎಕಾನಮಿ ಅಂತ ಕರೆದ್ರು. ಮೋದಿಯವರ ಕೆರಿಯರನ್ನು 1 ಸೆಕೆಂಡ್ನಲ್ಲಿ ಮುಗಿಸ್ಬಿಡಬಲ್ಲೆ ಅಂತ ಹಗುರವಾಗಿ ಮಾತಾಡಿದರು. ಇಷ್ಟೆಲ್ಲ ಅಪಮಾನಗಳನ್ನು ಅನುಭವಿಸಿದ್ರೂ ಭಾರತ ಸರ್ಕಾರ ಮೌನವಾಗಿತ್ತು. ಆಶ್ಚರ್ಯದ ಸಂಗತಿ ಏನಂದರೆ ಅದರ ಬೆನ್ನಲ್ಲೇ ಅಮೆರಿಕದ ಕೋರ್ಟು ಅದಾನಿ ಕೇಸನ್ನು ಮುಚ್ಚಾಕ್ತು ಮತ್ತು ಅದಾನಿ ಅಮೆರಿಕದಲ್ಲಿ $1 ಬಿಲಿಯನ್ ಹೂಡಿಕೆ ಮಾಡೋದಾಗಿ ಘೋಷಣೆ ಮಾಡಿದರು. ಅಂದರೆ ಒಬ್ಬ ಉದ್ಯಮಿಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ದೇಶದ ಗೌರವ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನೇ ಪಣಕ್ಕಿಡಲಾಗ್ತಾ ಇದೆಯಾ ಗೊತ್ತಿಲ್ಲ. ಇವೆಲ್ಲವನ್ನು ನೋಡಿದಾಗ ಈ ದೇಶದ ಪ್ರಧಾನಿ ನಿಮಗಾಗಿ ಬಡವರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕಾಡೋದು ಸಹಜ. ಸರ್ಕಾರಗಳು ಇರೋದು ಕೋಟ್ಯಾಂತರ ಸಾಮಾನ್ಯ ಜನರ ಕಲ್ಯಾಣಕ್ಕಾಗಿಯೇ ಅಥವಾ ಕೇವಲ ಕೆಲವು ಕಾರ್ಪೊರೇಟ್ ಮಿತ್ರರ ಉದ್ಧಾರಕ್ಕಾಗಿಯೇ? ನೀವೇ ಯೋಚನೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.